ಇದು ಮಣ್ಣಿನ ಗಣೇಶನ ಸೃಷ್ಟಿಯ ಅದ್ಭುತ ಕತೆ. ದೇವರು ಮಣ್ಣಿನಲ್ಲಿ ರೂಪುಗೊಂಡ್ರು ಭಕ್ತಿಯೊಂದಿಗೆ ಬಂದಾಗ ನಮ್ಮ ಜೀವನವನ್ನೇ ಬದಲಿಸ್ತಾನಂತೆ. ಗಣೇಶ ಹಬ್ಬ ಎಂದಾಗಲೇ ನಮ್ಮ ಮನೆ, ನಮ್ಮ ಮನಸ್ಸು ಬಹಳಷ್ಟು ಖುಷಿಯಿಂದ ತುಂಬಿರ್ತದೆ. ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಊರಿಗೂ ಗಣೇಶನ ಆಗಮನ ಒಂದು ಹಬ್ಬ, ಒಂದು ಖುಷಿ, ಒಂದು ನೆನಪು. ಆದರೆ ಈ ಗಣಪತಿ ಹೇಗೆ ರೂಪುಗೊಳ್ತಾನೆ ಗೊತ್ತಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಗಣೇಶನನ್ನ ಮಾಡಿ ಪರಿಸರಕ್ಕೆ ಹಾನಿಯನ್ನ ಮಾಡುವ ಬದಲು ಮಣ್ಣಿನ ಗಣಪನನ್ನ ಮಾಡಿ ಪರಿಸರ ಸ್ನೇಹಿ ಗಣಪನೊಂದಿಗೆ ಗಣಪತಿಯ ಹಬ್ಬವನ್ನ ಆಚರಿಸುವುದು ಬಹಳಷ್ಟು ಸೂಕ್ತ ಅಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಸುಮಾರು 50 ವರ್ಷಗಳಿಂದ ಮಣ್ಣಿನ ಗಣಪನನ್ನ ಮಾಡುವ ಪ್ರಖ್ಯಾತಿ ನಮ್ಮ ಕಟಪಾಡಿಯ ನಾಗರಾಜ್ ಕಾಮತ್ ಅವರಿಗೆ ಸಲ್ತದೆ. ನಾನು ಹೇಳಿದ ತಂದೆ ಹತ್ರ ನಾನು ಇನ್ನು ಗಣಪತಿ ಮಾಡುವುದಿಲ್ಲ. ಅದಕ್ಕೆ ತಂದೆ ಹೇಳಿದ್ರೆ ಏನಂದರೆ ಗಣಪತಿ ಮಾಡೋದಿದ್ರೆ ನಾನು ಮಾಡ್ತೇನೆ ಅಂತ ಕೂತ್ಕೊಂಡು. ಮಣ್ಣು ಪ್ರಕೃತಿಯಿಂದ ಬಂದದ್ದು. ಅದರಿಂದ ಮಾಡಿದ ಗಣೇಶ ಪಂಚಭೂತಗಳ ಸಂಕೇತ. ಹಬ್ಬ ಮುಗಿದ ಮೇಲೆ ಮಣ್ಣಿನ ಗಣೇಶ ಮತ್ತೆ ನದಿಯಲ್ಲೇ ಬೆರೆತು ಪ್ರಕೃತಿಗೆ ಮರಳ್ತಾನೆ. ಇದು ಬಂದು ಹೋದದ್ದು ಪ್ರಕೃತಿಯಿಂದಲೇ ಎನ್ನುವ ಜೀವನ ಸತ್ಯವನ್ನ ಕೂಡ ಬೋಧಿಸ್ತದೆ. ಪ್ರತಿಮೆಯನ್ನ ತಯಾರಿಸುವುದು ಕೇವಲ ಕಲೆಯಲ್ಲ, ಇದು ಭಕ್ತಿಯ ಅಭಿವ್ಯಕ್ತ. ಶಿಲ್ಪಿಗಳ ಕೈಯಲ್ಲಿ ದೇವರ ರೂಪ ಸಿಗುವಾಗ ಪ್ರತಿ ಮೂರ್ತಿಯಲ್ಲೂ ಅವರ ಮನಸ್ಸಿನ ಶ್ರದ್ಧೆ, ಪ್ರೀತಿ, ಶ್ರದ್ಧಾಪೂರ್ವಕ ಸೇವೆ ಕೂಡ ಅಡಗಿರ್ತದೆ. ಯಾವುದು ನನಗೆ ಮನಸ್ಸು ಬರ್ತದೆ, ಸೀತಾಫಲದ ಮೇಲೆ, ಆಪಲ್ನ ಮೇಲೆ, ಬಾಳೆಹಣ್ಣಿನ ಗೊನೆಯ ಮೇಲೆ. ಹೀಗೆ ಈ ಕಲಾ ಸಾಧಕರ ಕೈ ಚಳಕದಿಂದ ಅರಳುವಂತಹ ಮೂರ್ತಿಗಳೇ ಹಾಗೆ. ನಿಜವಾಗಿಯೂ ಹೇಳಬೇಕು ಅಂತ ಹೇಳಿದ್ರೆ, ಇಂತಹ ಶಿಲ್ಪಿಗಳ ಕೈಯಲ್ಲಿ ಆ ಮಣ್ಣು ಜೀವಂತವಾಗಿರ್ತದೆ. ಮೊದಲು ದೇಹದ ಆಕಾರ, ನಂತರ ಮುಖ, ಕಿವಿ, ತೊಡೆಗಳು, ಹೀಗೆ ನಿಧಾನವಾಗಿ ಗಣೇಶನ ರೂಪ ಹುಟ್ಟುತ್ತದೆ. ಗಣೇಶನ ಕಣ್ಣು ಬಿಡಿಸುವ ಕ್ಷಣ ಅತ್ಯಂತ ಭಾವನಾತ್ಮಕವಾಗಿರ್ತದೆ. ಕಲಾವಿದರನ್ನ ಕೇಳಿದಾಗ ಗಣೇಶನಿಗೆ ಕಣ್ಣನ್ನ ಬಿಡಿಸುವಾಗ ದೇವರು ಪ್ರಾಣಶಕ್ತಿಯನ್ನ ಹೊಂದಿದ್ದಾನೆ ಅನ್ನಿಸ್ತದೆ ಅಂತೆ. ಹಾಗಾಗಿ ಪ್ರತಿಮೆಯನ್ನ ಮಾಡುವಂಥದ್ದು ಭಕ್ತಿಯೊಂದಿಗೆ ಕಲೆಯ ಸಂಯೋಜನೆ. ಕುಟುಂಬದವರ ಸಹಕಾರ ಅಂದ್ರೆ ನೋಡಿ, ಅವಳು ಸಮೀಕ್ಷಾ ಅಂತ, ಅವಳು ದುಬೈಯಲ್ಲಿ ಇರುದು. ಇದಕ್ಕೋಸ್ಕರನೇ ಅವಳು ಒಂದು ವಾರ ರಜೆ ತೆಗೆದು ಬರ್ತಾಳೆ. ಆ್ಯಕ್ಚುಲಿ ನಮಗೆ ಗಣಪತಿ ಅಂದರೆ ಫೇವ್ರೆಟ್ ನಮ್ಮದು. ನಮಗೆ ಬರಲೇಬೇಕು, ಆ ಟೈಮಿಗೆ ಇಲ್ಲಿ ಇರಲೇಬೇಕು. ನಮಗೆ ಎಂಥ ಕೆಲಸ ಇದ್ರೂ ಸಹ ಗಣಪತಿ ದೇವರು ನಮ್ಮನ್ನು ಕರೆಸ್ಕೊಳ್ತಾರೆ. ಅವರಿಗೆ ಸಹ ಅದು ನಮ್ಮ ಕೈಯಿಂದ ಆಗಬೇಕು ಒಂದು ಸೇವೆ. ತುಂಬ ಖುಷಿ ಆಗ್ತದೆ. ನಾನು ಯಾವಾಗಲೂ ಕಾಯ್ತಾ ಇರ್ತೇನೆ, ಯಾವಾಗ ಹೋಗುದು ಅಂತ. ಬಂದ ಕೂಡಲೇ ಸ್ಟಾರ್ಟಿಂಗೇ, ಮತ್ತೆ ಏನು ಆಚೆ ನೋಡ್ಲಿಕ್ಕಿಲ್ಲ. ನಂದು ಯಾವ್ದು ಕೆಲಸ ಉಂಟ ನೋಡುದು, ಹಿಡ್ಕೊಂಡು ಬರೋದು, ಮಾಡ್ಲಿಕ್ಕೆ ಸ್ಟಾರ್ಟ್. ಅದು ಫಿನಿಶ್ ಆಗುವ ತನಕ ಬಿಡುದಿಲ್ಲ. ಈಗ ಆಯ್ತು ಎಲ್ಲ, ಒಂದು ಕೆಲಸ ಹಿಡ್ಕೊಂಡು ಅದು ಫಿನಿಶ್ ಆಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಾಗರಾಜ್ ಕಾಮತ್ ಅವರು ಸುಮಾರು 50 ವರ್ಷಗಳಿಂದ ಶ್ರದ್ಧಾನುಭಕ್ತಿಯಿಂದ ಗಣೇಶನ ವಿಗ್ರಹಗಳನ್ನ, ಅದರಲ್ಲೂ ಕೂಡ ಮಣ್ಣಿನ ಗಣೇಶನ ವಿಗ್ರಹಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಸ್ತೃತವಾದ ವಿಡಿಯೋವನ್ನ ಕಂಟೆಂಟ್ ಡೈರೀಸ್ ಬೈ ಸ್ನೇಹ ಪೈ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇಷ್ಟ ಆದ್ರೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.